ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 17. ವಿಷ್ಣು ಮನೆಯಲ್ಲಿ ಆದ ಅವಮಾನಕ್ಕೆ ಕೋಪಗೊಂಡ ಶ್ರೀ ನೇರವಾಗಿ ಆರತಿ ಮನೆಗೆ ಬಂದಿದ್ದ. ಹೇಗಾದರೂ ಸರಿ ಶ್ರೀ ವಿಷ್ಣು ಅವರನ್ನು ನಡೆಸುವುದೇ ಅವನ ಗುರಿ. ಆರು ಆರು ಎಂದು ನಗುಮೊಗದಿ ಬಂದ ಒಳಗೆ. ಆಗಷ್ಟೇ ಎದ್ದು ಅಮ್ಮನಿಗೆ ಸಹಾಯ ಮಾಡಿ ಅಪ್ಪನನ್ನು ಎಚ್ಚರಿಸಿ ತಿಂಡಿಗೆ ಕರೆದುಕೊಂಡು ಬರುತ್ತಿದ್ಲು. ಅವನ ಮುಖ ನೋಡಿದ್ದೆ ಅಪ್ಪ ಮಗಳಿಬ್ಬರ ಮುಖದ ನಗು ಇಳಿದಿತ್ತು. ಆರು, ನೀನಿನ್ನು ರೆಡಿ ಆಗಿಲ್ವಾ? ಮಮ್ಮಿ ನಿನಗೆ ಫೋನ್ ಮಾಡಿರ್ಲಿಲ್ವಾ ಎಂದು ಒಳ ಬಂದು ಕುಳಿತ ಸೋಫಾದಲ್ಲೇ. ಇಲ್ಲ ಎಂದು ಗಿರೀಶ್ ಅವರನ್ನು ಕರೆದುಕೊಂಡು ಬಂದು ಕೂರಿಸಿದ್ಲು. ಮಾವ, ಇವಾಗ ಹೇಗಿದ್ದೀರಾ ಎಂದ ತುಂಬ ಪ್ರೀತಿ ನಟಿಸೆ. ಪರವಾಗಿಲ್ಲ ಕಣಪ್ಪ. ಆರು, ತಿಂಡಿ ಕೊಡಮ್ಮ, ಸ್ವಲ್ಪ ಹೊತ್ತು ವಾಕ್ ಹೋಗಿ ಬರ್ತೀನಿ ಎಂದರು ಅವನ ನೋಡದೆ. ಹಾಪ, ನಿಮಗೆ ನಿಮ್ಮ ಫೇವ್ರೆಟ್ ದೋಸೆ ಇವತ್ತು ಎಂದು ನಕ್ಕು ಅವರಿಗೆ ದೋಸೆ ಹಾಕಿ ತಂದವಳು ಅಲ್ಲಿ ತಮ್ಮ ಹೊರತಾಗಿ ಅವನು ಇರುವನೆಂದು ನೆನಪೇ ಇಲ್ವಂತೆ ನಟಿಸಿದ್ಲು. ಆರು, ಅಮ್ಮ ಫೋನ್ ಮಾಡಿರಲಿಲ್ವಾ? ಇವತ್ತು ಬಟ್ಟೆ ತೆಗೆಯೋದಕ್ಕೆ ಹೋಗೋದಿದೆ, ಬೇಗ ತಿಂಡಿ ತಿಂದು ರೆಡಿಯಾಗು ಎಂದ ಅಧಿಕಾರದಿಂದ. ಇನ್ನೊಂದು 2 ದಿನ ಬೇಡ ಶ್ರೀ, ಅಪ್ಪನಿಗೆ ಹುಷಾರಿಲ್ಲ ಎಂದು ಅವರಿಗೆ ತಿಂಡಿ ತಿನ್ನಿಸಿದ್ಲು. ಏನಾಗೋದಿಲ್ಲ ಆರು, ಮಾವ ಏನು ನಡೆದುಕೊಂಡು ಬರ್ತಾರಾ? ಜಸ್ಟ್ ಕಾರಲ್ಲಿ ಹೋಗಿ ಕಾರಲ್ಲಿ ಬರೋದು. ಮತ್ತೆ ಲೇಟ್ ಆದರೆ ನನಗೆ ಬೇಕಾದವರನ್ನು ಕರೆಯೋಕೆ ಲೇಟ್ ಆಗಲ್ವಾ ಎಂದಾಗ ಅವನಿಗೆ ಟೀ ತಂದು ಕೊಟ್ಟರು ಮಂಗಳ. ಅವರ ಮಗುವು ಸಪ್ಪಗಿತ್ತು. ಇಲ್ಲ ಶ್ರೀಧರ್, ಎಷ್ಟು ಹೇಳಿದ್ರು ಅಷ್ಟೆ, ನಿಮಗೆ ಬೇಕಾದರೆ ತಗೊಳ್ಳಿ, ನಾನು ಅಪ್ಪ ಆಮೇಲೆ ತಗೋತೀವಿ ಎಂದಾಗ ಕೋಪ ಬಂದರೂ ಹಲ್ ಕಚ್ಚಿ ನಕ್ಕವ. ಮಾವ, ನೀವಾದರೂ ಹೇಳಿ, ಅಲ್ಲ ನಾನು ಹೇಳಿದಾಗೆ ಆಗಬೇಕು ಎಂದು ಒತ್ತಿ ಹೇಳಿದ. ಅಂತೇನಿಲ್ಲ, ಬಟ್ ಬೇಗ ಆದರೆ ಒಳ್ಳೆಯದು ಅಲ್ವಾ? ಇಲ್ಲ ಕೆಲವು ಜೀವಕ್ಕೆ ಅಪಾಯ ಎಂದ ನಗುತ್ಲೆ. ಶ್ರೀಧರ್, ಏನು ಅಪಾಯ? ನಾವು ಬಟ್ಟೆ ತೆಗೆಯೋಕ್ಕೂ ಜೀವಕ್ಕೂ ಏನಿದೆ ಸಂಬಂಧ ಎಂದು ಅವಳು ಕೋಪದಿಂದ ಕೇಳುವಾಗ, ಆರು, ಜಗಳ ಬೇಡ, 1-2 ಗಂಟೆ ಅಷ್ಟೇ ಅಲ್ವಾ, ಏನಾಗೋದಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಬೇಕಿದ್ರೆ ಹಾಗೆ ಹಾಸ್ಪಿಟಲ್ ಕಡೆ ಹೋಗಿ ಬರೋಣ ಎಂದರು ಗಿರೀಶ್ ಇಬ್ಬರ ಮಧ್ಯೆ ಬಂದು. ಅಪ್ಪನ ಮಾತಿಗೆ ಎದುರಾಡಲಾಗದೆ ಅವರಿಗೆ ಟ್ಯಾಬ್ಲೆಟ್ ತಿನ್ನಿಸಿ, ನಾನು ತಿಂಡಿ ಮಾಡ್ತೀನಿ ಅಪ್ಪ ಎಂದು ಅವನಿಗೆ ತಿನ್ನು ಎಂದು ಹೇಳದೆ ದೋಸೆ ತಿಂದು ಎದ್ದವಳು ಮುಖ ತೊಳೆದು ಹಾಗೆ ಬಟ್ಟೆ ಬದಲಿಸಿ ಬಂದ್ಲು. ಬನ್ನಿ ಮಾವ, ಅಪ್ಪ ಅಮ್ಮ ಆಲ್ರೆಡಿ ಶಾಪ್ ಬಳಿ ಇದ್ದಾರೆ ಅಂತ, ನಾ ಹೋಗೋಣ ಎಂದು ಕಾರ್ ಡೋರ್ ತೆಗೆದು ಅವರನ್ನು ಹಿಂದೆ ಕೂರಿಸಿ ತಾನು ಆರತಿ ಜೊತೆ ಮುಂದೆ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದ್ದ. ಕಾರ್ ಬಂದು ದೊಡ್ಡ ಶಾಪ್ ಎದುರು ನಿಂತಾಗ ಮುಜುಗರದಿಂದಲೇ ಇಳಿದರು ಮೂವರು. ಬನ್ನಿ ಮಾವ, ಅತ್ತ ಎಂದು ಆರತಿ ನಡು ಬಳಸಿ ಮುಂದೆ ನಡೆದಾಗ ಅಸಹಾಯಕತೆಯಿಂದ ಕೈ ಮುಷ್ಟಿ ಕಟ್ಟಿದ್ರು ಗಿರೀಶ್ ಅವರು. ರೀ, ಆರುಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ, ತುಂಬ ಹಿಂಸೆ ಪಡ್ತಿದ್ದಾಳೆ ನೋಡ್ರಿ, ಪ್ಲೀಸ್ ನಿಮಗೆ ಆ ಹುಡುಗ ಬೇಡ ಅಂದರೂ ಪರವಾಗಿಲ್ಲ, ಈ ಹುಡುಗ ಬೇಡ ಎಂದು ಸಪ್ಪೆಯಾಗಿ ಮೆಲ್ಲಗೆ ಹೇಳಿದರು ಮಂಗಳ. ನಂಗೆ ಗೊತ್ತು ಮಂಗಳ, ಆದರೆ ನನ್ನ ಮಗಳ ಜೀವನಕ್ಕೆ ನಾನೇ ಮುಳ್ಳು ತಂದು ಹಾಕಿದ್ದೀನಿ. ಅವಸರದಿಂದ ಆಗಲಿ ಕೋಪದಿಂದ ಆಗಲಿ ನನ್ನ ಮಗಳನ್ನು ಎಳೆಯೋದಕ್ಕೆ ಹೋದರೆ ನೋವಾಗೋದು ಕಿತ್ತೋಗೋದು ಅವಳ ಬದುಕೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಎಂದರು ಮೆತ್ತಗೆ. ಅವರ ಮಾತಿಗೆ ಕಣ್ಣುರಿಸಿಕೊಂಡು, ಅವಳಿಗೆ ಖುಷಿ ಸಿಗುತ್ತೆ, ನಮ್ಮ ಮಗಳಿಂದ ಒಂದು ಮಗುಗೆ ತಾಯಿ ಪ್ರೀತಿ ಸಿಗುತ್ತೆ ಅಂದರೆ ಮಾತಾಡುವವರ ಬಗ್ಗೆ ಚಿಂತೆ ಮಾಡೋದು ಬೇಡ ರೀ. ಪಾಪ ಹುಡುಗ ಇನ್ನೂ ಸರಿಯಾಗಿ ಮಾತಾಡೋಕ್ಕೂ ಬರೋದಿಲ್ಲ, ನಮ್ಮ ಮಗಳನ್ನ ಅಮ್ಮ ಅಂದ್ಕೊಂಡಿದ್ದಾನೆ, ಅವನ ಅಪ್ಪನಿಗೂ ಅಷ್ಟೇನು ವಯಸ್ಸಾಗಿಲ್ಲ, ನೋಡಿದರೆ ಆಸ್ತಿವಂತರು ಅನಿಸುತ್ತೆ, ಪ್ಲೀಸ್ ರೀ ಒಮ್ಮೆ ಯೋಚನೆ ಮಾಡಿ ಎಂದು ಮಂಗಳ ಹೇಳುವಾಗ ಗಕ್ಕನೆ ಹಿಂದೆ ನೋಡಿದ ಶ್ರೀ, ಅತ್ತೆ ಮಾವ ಸುಸ್ತಾಗಿದೆನಾ, ಬೇಗ ಬೇಗ ಬನ್ನಿ ಅಲ್ಲ ಎಂದಾಗ ಮಾತನಾಡಬೇಡ ಎಂಬಂತೆ ತಲೆ ಆಡಿಸಿ ನಡೆದರು ಗಿರೀಶ್. ಅದಾಗಲೇ ರಾಜೇಶ್ ಕಮಲಾ ಸೀರೆ ಆರಿಸಿದ್ರು. ಇವರು ಬಂದಿದ್ದು ನೋಡಿಯೇ ಬನ್ನಿ ಬನ್ನಿ ಬೀಗ್ರೆ, ನಿಮಗೆ ಕಾಯ್ತಿದ್ವಿ ಎಂದು ನಕ್ಕು ಅವರ ಪಕ್ಕ ಜಾಗ ಮಾಡಿದ್ರು ಕೂರಲು. ಆರು, ಈ ಸೀರೆ ನೋಡಮ್ಮ, ತುಂಬ ಚೆನ್ನಾಗಿ ಕಾಣುತ್ತೆ ನಿನಗೆ ಎಂದು ಅವಳ ಮೇಲೆ ತಿಳಿ ನೀಲಿ ಬಣ್ಣದ ಸೀರೆ ಇಟ್ರು. ಏನು ಹೇಳದೆ ಅಪ್ಪನ ನೋಡಿದ್ಲು ಅವಳು. ಬೇಡ ಬೀಗ್ರೆ, ನನ್ನ ಮಗಳಿಗೆ ಆ ಬಣ್ಣ ಇಷ್ಟ ಆಗೋದಿಲ್ಲ ಎಂದಾಗ ಕಣ್ಮುಚ್ಚಿ ನೋವು ನುಂಗಿದ ಆರು, ನಂಗ ಇಷ್ಟ ಆಗದೇ ಇರೋ ಬಣ್ಣ ನಿಮಗೆ ಗೊತ್ತು, ಈ ಶ್ರೀ ಇಷ್ಟ ಆಗ್ತಿಲ್ಲ ಅಂತ ಯಾಕಪ್ಪ ನಿಮ್ಗೆ ಗೊತ್ತಾಗಲಿಲ್ಲ ಎಂದು ನೊಂದು ಅವರ ನೋಡಿದಾಗ ಅವಳ ನೋಟವೇ ಇರಿದಿತ್ತು ಅವರನ್ನು. ಆರು, ನಿನಗೆ ಈ ಗೌನ್ ಚಂದ ಕಾಣುತ್ತೆ ನೋಡು, ಇದು ಟ್ರೈ ಮಾಡು ಎಂದು ಶ್ರೀ ಯಾವುದೋ ಒಂದು ಗೌನ್ ಅವಳ ಮೇಲೆ ಇಟ್ಟು ಅವರ ಕಣ್ಣಿನ ಮಾತುಗಳು ಗಮನಿಸಿದ್ದನಲ್ಲ. ನನಗೆ ಈ ಕಲರ್ ಇಷ್ಟ ಇಲ್ಲ ಎಂದು ನೀರಸವಾಗಿ ನುಡಿದ್ಲು. ಅಪ್ಪನ ಕಣ್ಣಲ್ಲಿ ನೀರು ನೋಡಿ ಅವರಿಗೆ ಬೇಸರವಾಗಿದೆ ಎಂದು ಅರಿತ್ಲು. ಓಕೆ,
ಬೇರೆ ನೋಡೋಣ ಎಂದು ಅಲ್ಲೇ ಇದ್ದ ಸ್ಕೈ ಬ್ಲೂ ಕಲರ್ ಗೌನ್ ಒಂದನ್ನು ಅವಳ ಮೇಲಿಟ್ಟು, ಇದು ಪರ್ಫೆಕ್ಟ್, ಹೋಗು ಟ್ರೈ ಮಾಡು ಎಂದು ಹೇಳಿದಾಗ ಸಪ್ಪಗಿದ್ದ ಗಿರೀಶ್ ಅವರ ಮುಖ ನೋಡಿ ಅವರಿಗೆ ಬೇಸರ ಪಡಿಸಬಾರದೆಂದು ನಡೆದಳು ಸುಮನ. ವಾವ್, ಆರು ಜಸ್ಟ್ ಆಸಮ್ ಎಂದು ಅವಳ ತಬ್ಬಿಯ ಬಿಟ್ಟ ಎಲ್ಲರ ಎದುರು. ಆ ಸ್ಪರ್ಶ ಹಿತವಾಗಿರಲಿಲ್ಲ. ವಾವ್, ಈ ಗೌನಲ್ಲಿ ನಿನ್ನ ನೋಡ್ತಿದ್ರೆ ಎಂದು ಅವಳ ಕಿವಿಯಲ್ಲಿ ಏನೋ ಉಸಿರಿ ಅವಳ ದೇಹ ಅಸಹ್ಯವಾಗಿ ಸ್ಪರ್ಶಿಸಿದಾಗ ಅವನಿಂದ ಬಿಡಿಸಿಕೊಂಡು ಓಡಿದಳು ಒಳಗೆ. ಕುಳಿತವರೆಲ್ಲ ನಾಚಿಕೆ ಎಂದುಕೊಂಡ್ರೆ ಹೆತ್ತ ಜೀವಿಗಳು ನೊಂದುಕೊಂಡವು. ಅದಕ್ಕೇನೋ ದೊಡ್ಡವರು ಹೇಳಿದ್ದು, ಮಗಳ ಕೊಡುವಾಗ 100 ಬಾರಿ ಯೋಚಿಸಬೇಕೆಂದು. ಅವನ ಒಂದು ನಡೆಗೆ ಇಷ್ಟಪಟ್ಟು ಹಿಂದೆ ಮುಂದೆ ಅವಲೋಕಿಸದೆ ಒಪ್ಪಿದ ಗಿರೀಶ್ ಇಂದು ಮದುವೆ ಬೇಡ ಅನ್ನಲಾಗದೆ, ಮಗಳ ನೋವನ್ನು ನೋಡಲಾಗದೆ ಒದ್ದಾಡುತ್ತಿದ್ರು. ವಿಷ್ಣು ಆರ್ಯನೊಡನೆ ಹುಡುಗಿಯ ಮನೆಗೆ ಬಂದಿದ್ದ. ಅದೊಂದು ಚಿಕ್ಕ ಮನೆ. ಕಾರ್ ನಿಲ್ಲಿಸಿದರೆ ಮತ್ತೆ ಬೇರೇನೂ ನಿಲ್ಲಿಸಲು ಸಹ ಜಾಗ ಇಲ್ಲ ಅಲ್ಲೇ. ಮನೆಯ ನೋಡುತ್ತಲೇ ಕಾರ್ನಿಂದ ಕೆಳಗೆ ಇಳಿದು ಮಗನನ್ನ ತೋಳಲ್ಲಿ ಹೊತ್ತ ವಿಷ್ಣು, ಬನ್ನಿ ಬನ್ನಿ ಸರು, ನೀರು ಕೊಡಮ್ಮ ಎಂದು ಹುಡುಗಿಯ ತಂದೆ ಯೋಗೇಶ್ ಎಲ್ಲರನ್ನೂ ಬರಮಾಡಿಕೊಂಡ್ರು. ನೋಡಿ, ಇವನೇ ಮದುವೆ ಗಂಡು. ಇನ್ನೂ ಏನು ಮಹಾ ವಯಸ್ಸಾಗಿಲ್ಲ, ಜಸ್ಟ್ 30 ಅಷ್ಟೇ. ಹುಡುಗ ಅಪರಂಜಿ, ಅವರದೇ ದೊಡ್ಡ ಕಂಪ್ನಿ ಇದೆ. ಮತ್ತೆ ಇವರು ಹುಡುಗನ ತಂದೆ ರಮೇಶ್, ತಾಯಿ ಲೀಲಾವತಿ ಎಂದು ಮೂವರನ್ನು ಪರಿಚಯ ಮಾಡಿದರು ಬ್ರೋಕರ್. ಎಲ್ಲರಿಗೂ ನಮಸ್ಕಾರ ಮಾಡಿದ್ರು ಹುಡುಗಿಯ ತಂದೆ. ನಾನು ಆಲಿಯಾ ವಲ್ದನ್, ನನ್ನ ಪಪ್ಪ ಇವಳು ಎಂದು ಮುದ್ದಾಗಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡ ಆರ್ಯ. ಅವನ ರೀತಿಗೆ ಎಲ್ಲ ನಕ್ಕರು. ಹೋ ಹೌದೇನೋ ಪುಟ್ಟ, ಬಾಯಿಲಿ ನಿನಗೆ ಚಾಕ್ಲೇಟ್ ಕೊಡ್ತೀನಿ ಎಂದು ಅವನನ್ನು ಎತ್ತಿಕೊಳ್ಳಲು ಕರೆದರು ಸರೋಜ. ಇಲ್ಲ, ಪಪ್ಪ ಹೇಳ್ದೆ ನಾನು ಯಾರ ಬಳಿಯೂ ಹೋಗಲ್ಲ ಎಂದು ಅಪ್ಪನ ಅಪ್ಪಿದ ಮುದ್ದು ಪೌರ. ಹುಡುಗಿನ ಕರೆಸಿಬಿಡಿ ಎಂದು ರಮೇಶ್ ಹೇಳಿದಾಗ ಯೋಗೇಶ್ ಕಣ್ಣಲ್ಲೇ ಮಡದಿಗೆ ತಿಳಿಸಿದರು. ಪ್ರೀತಿ, ಪ್ರೇಕ್ಷಾ, ಹೋಗಮ್ಮ ಅಕ್ಕನ ಕರೆದುಕೊಂಡು ಬನ್ನಿ ಎಂದು ಹೇಳಿದೆ. ಅಲ್ಲೇ ಮರೆಯಲ್ಲಿ ಇದ್ದ ಇಬ್ಬರು ಹುಡುಗಿಯರು ಒಳಗೆ ನಡೆದರು. ಮುಂದಿನ ನಿಮಿಷದಲ್ಲಿ ತಿಳಿ ಗುಲಾಬಿ ಸೀರೆ ಉಟ್ಟ ಹೆಣ್ಣೊಂದು ನರಿಗೆ ನಿಂಬಿಸುತ್ತಾ ಅವನ ಎದುರು ಬಂದು ನಿಂತಳು. ನೋಡಲು ಅತಿ ಅಲ್ಲದಿದ್ರು ಚೂರು ದಪ್ಪ, ಸಾಧಾರಣ ಬಣ್ಣ, ತೀರಾ ಆಡಿಕೊಳ್ಳುವ ಹಾಗೆ ಅಲ್ಲದೆ ಸ್ವಲ್ಪ ಲಕ್ಷಣವಾಗಿದ್ಲು. ಇವಳು ನನ್ನ ದೊಡ್ಡ ಮಗಳು ಪ್ರಿಯಾ, ಇವಳನ್ನೇ ನೀವು ನೋಡೋಕೆ ಬಂದಿರೋದು, BA ಮಾಡಿದಾಳೆ ಎಂದಾಗ ರಮೇಶ್, ಲೀಲಾ ಸ್ವಲ್ಪ ಮುಖ ಕೆಡಿಸಿದ್ರು. ಆದರೆ ವಿಷ್ಣು ತನ್ನ ಮಗನತ್ತ ನೋಡುತ್ತಿದ್ದ. ಅವರಿಬ್ಬರು ನಮ್ಮ ಮಕ್ಕಳೇ, ಪ್ರೀತಿ, ಪ್ರೇಕ್ಷಾ ಅಂತ ಎಂದು ಉಳಿದ ಇಬ್ಬರನ್ನು ಪರಿಚಯಿಸಿದ್ರು. ನೋಡಿ, ಏನೇ ಇದ್ರೂ ನೇರವಾಗಿ ಹೇಳಿ, ಹುಡುಗ ಯಾಕೋ ಬಂದಾಗಿನಿಂದ ಮಾತಾಡ್ತಾನೇ ಇಲ್ಲ ಎಂದರು ಸರೋಜ ಆತಂಕದಿಂದ. ಹಾಗೇನಿಲ್ಲ, ದೊಡ್ಡೋರು ಮಾತಾಡ್ತಾ ಇದ್ರಲ್ಲ ಎಂದು ಒಮ್ಮೆ ಹುಡುಗಿಯ ನೋಡಿ ತಲೆ ತಗ್ಗಿಸಿದ. ನೀವಿಬ್ಬರೂ ಮಾತಾಡಿ ಬೇಕಿದ್ರ. ಪ್ರಿಯಾ, ಹೋಗಮ್ಮ, ನಿನ್ನ ಕೋಣೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದ್ದೆ. ಬನ್ನಿ ಎಂದು ಮುಂದೆ ನಡೆದಳು ಆಕೆ. ತನ್ನ ಮಗನ ನೋಡಿದ ವಿಷ್ಣು, ಹುಡುಗಿ ಇಷ್ಟ ಆಗಿರೋದು ಬೇಕಿರೋದು ನನ್ನ ಮಗನಿಗೆ ಎಂದ ಮೆಲ್ಲಗೆ. ಮೊದಲೇ ಷರತ್ತು ಹಾಕಿದ್ದನಲ್ಲ, ನಿನ್ನ ಮಗನ ಜೊತೆ ನೀನು ಸಂಸಾರ ಮಾಡ್ತೀಯಲ್ಲಪ್ಪ, ಶಾಸ್ತ್ರಕ್ಕೆ 2 ಮಾತಾಡಿ ಬಾ ಎಂದು ಯೋಗಿ ಅವರು ಹೇಳಿದ್ದೆ. ಅವರ ಮನಸ್ಸಿಗೆ ನೋವು ಮಾಡಲು ಇಚ್ಛಿಸದೆ, ಚಾಂಪ್, ಅಜ್ಜಾಜಿದೊಳಗೆ ಇರಿ ಎಂದು ಅವಳ ಹಿಂದೆ ನಡೆದವಳಗೆ. ಇಬ್ಬರೂ ಸುಮ್ಮನೆ ನಿಂತಾಗ ಅವಳೇ ಮಾತು ಶುರು ಮಾಡಿದ್ಲು. ವಿಷ್ಣು ಅವರೇ, ನನಗೆ ನೀವಿಷ್ಟ ಆಗಿದ್ದೀರಾ, ನಿಮಗೆ ಎಂದಳು ನೇರವಾಗಿ. ನೋಡಿ, ನಾನು ಈ ಮದುವೆ ಎಂದು ವಿಷ್ಣು ಮೆಲ್ಲಗೆ ಹೇಳಿದಾಗ, ನೀವು ಈ ಮದುವೆ ಆಗ್ತಿರೋದು ನಿಮ್ಮ ಮಗನಿಗಾಗಿ ಅಲ್ವಾ? ನನಗೆ ಅಪ್ಪ ಎಲ್ಲ ಹೇಳಿದ್ದಾರೆ, ನೀವು ಮಗನಿಗಾಗಿ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ. ನೀವು ಭರವಸೆ ಇಡಬಹುದು, ನಾನು ಅವನನ್ನು ಚೆನ್ನಾಗಿ ನೋಡ್ಕೋತೀನಿ ಎನ್ನುವಾಗ, ಪಪ್ಪ ಎಂದು ಓಡಿ ಬಂದ ಚಾಂಪ್. ಅವನಿಗೆ ಅಪ್ಪನ ಬಿಟ್ಟಿರಲು ಕಷ್ಟವೇ. ಹಾಯ್ ಚಾಂಪ್, ನಾನು ಪ್ರಿಯಾ, ನೀನು ಹೊಸ ಮಮ್ಮಿ ಎಂದು ಅವನ ಸಮಕ್ಕೆ ಕುಳಿತು ಕೆನ್ನ ಹಿಂಡಿದಾಗ ನೀಟಿಸಿರು ಬಿಟ್ಟಿದ್ದ ವಿಷ್ಣು. ಮಮ್ಮಿ, ನೀವು ಆಂಟಿ ತಲ ಇದ್ದಿಲ್ಲ ಎಂದ ಅವ ನೇರವಾಗಿ. ಆರತಿಯನ್ನ ಅಮ್ಮನೆಂದು ಭಾವಿಸಿದ ಮೇಲೆ ಅವನಿಗೆ ಮಮ್ಮಿ ಅಂದರೆ ಹೇಗಿರುತ್ತಾರೆ ಎಂಬ ಭಾವನೆ ಬಂದಿತ್ತು. ಚಾಂಪ್, ಹಾಗೆಲ್ಲ ಹೇಳಬಾರ್ದು ಎಂದ ವಿಷ್ಣು ಆಕೆಯ ಮೊಗ ಸಪ್ಪಗಾಗಿದ್ದು ನೋಡಿ. ಇರಲಿ ಬಿಡಿ, ಪರವಾಗಿಲ್ಲ, ಪಾಪು ಅಲ್ವಾ, ಮುಂದೆ ಕಲಿತಾನೆ ಎಂದು ನಕ್ಕವಳು. ಚಾಂಪ್, ನಿಮಗೆ ನಾನಿಷ್ಟ ಆದ್ನಾ? ನಿಮ್ಮನೆಗೆ ನಾನು ಬರಬಹುದಾ? ನಿಮ್ಮ ಅಪ್ಪನ ಜೊತೆ ಮದುವೆ ಆಗಬಹುದಾ ಎಂದಳು ಕಣ್ ಸಂಕುಚಿಸಿ.
ಎಂದು ಯೋಚಿಸಿದ ಆರ್ಯ ವಿಷ್ಣು ಪ್ರಿಯಾ ಇಬ್ಬರು ಜೀವ ಕೈಯಲ್ಲಿ ಹಿಡಿದಿದ್ರು. ಓಕೆ ಎಂದು ನಕ್ಕ ಮುದ್ದಾಗಿ. ನಿನ್ನೆ ಅಪ್ಪ ಹೇಳಿದ ಮಾತು ಎದೆಗೆ ನಾಟಿದ್ವು. ಅಷ್ಟಲ್ಲದೆ ಆರತಿ ಅಮ್ಮ ಆಗಲಾರರು ಎಂದು ವಿಷ್ಣು ಹೇಳಿಬಿಟ್ಟಿದ್ನಲ್ಲ, ಅದಕ್ಕೆ ಮಗು ಯಾರಾದ್ರೇನು ಎಂದು ಒಪ್ಪಿಬಿಟ್ಟಿತ್ತು. ಥ್ಯಾಂಕ್ ಯು ಕಂದ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು. ವಿಷ್ಣು ಅವ್ರೆ, ನೀವೇ ಉತ್ತರ ಹೇಳಿಲ್ಲ ಎಂದಳು. ಮತ್ತೆ ನನ್ನ ಮಗ ಒಪ್ಪಿದ ಮೇಲೆ ಮತ್ತೇನಿದೆ, ನನ್ನ ಒಂದೇ ಕಂಡೀಷನ್, ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೋಬೇಕಷ್ಟೆ. ಬನ್ನಿ ದೊಡ್ಡವರ ಮಾತು ಕೇಳೋಣ ಎಂದಪ್ಪ ಮತ್ತಲ್ಲಿ ನಿಲ್ಲದೆ ನಡೆದ. ಅದೇಕೋ ಆರತಿಯ ಬಿಟ್ಟು ಬೇರೆಯವರನ್ನ ಮಡದಿಯಾಗಿ ಸ್ವೀಕರಿಸಲು ಮನ ಒಪ್ಪಲಿಲ್ಲವೇನೋ. ಏನಪ್ಪ ಮಾತಾಡಿಕೊಂಡ್ರ, ಒಪ್ಪಿಗೆನಾ ಎಂದು ಯೋಗಿ ಅವರು ಕೇಳಿದ್ದೆ. ನನಗೆ ಪಾಪಾಗೆ ಓಕೆ ತಾತ ಎಂದು ಚಾಂಪ್ 2 ಹೆಬ್ಬೆರಳು ಎತ್ತಿ ತೋರಿಸಿದ್ದ. ಹಾಗಾದರೆ ನಮ್ಮ ಪ್ರಿಯಾಗೂ ಓಕೆ, ಮುಂದಿನ ಮಾತುಕತೆ ಎಂದು ಹಿಂಜರಿದವರು. ನನ್ನ ದೊಡ್ಡ ಮಗಳು ಚೂರು ದಪ್ಪ, ನೋಡೋಕಷ್ಟು ಚೆನ್ನಾಗಿಲ್ಲ ಅಂತ ಬಂಧು ಗಂಡುಗಳೆಲ್ಲ ಜರಿದ್ರು. ಕೆಲವರು ಒಪ್ಪಿದ್ರು, ಜಾಸ್ತಿ ವರದಕ್ಷಿಣೆ ಕೇಳಿದರು. ಅದಕ್ಕೆ ನಾವು ಒಪ್ಪಲಿಲ್ಲ. ಬ್ರೋಕರ್ ಈ ಸಂಬಂಧ ತಂದಾಗ ಮೊದಲು ಹಿಂಜರಿದ್ವಿ. ಆದರೆ ನೀವು ಸಿರಿವಂತರು, ನೋಡೋಕೆ ಚೆನ್ನಾಗೇ ಇದ್ದೀರಾ ಅಂತ ಹೇಳಿದಕ್ಕೆ ಒಪ್ಪಿದ್ವಿ. ಇವಾಗ ನಿಮ್ಮ ನಡತೆ ನೋಡಿ ಇಷ್ಟ ಆಗಿದ್ದೀರಾ ಎಂದು ಯೋಗೀಶ್ ಅವರು ಹೇಳಿದಾಗ ತಲೆ ಎತ್ತಿ ನೋಡಿದ ರಮೇಶ್, ನಮಗೆ ಹಣಕ್ಕೇನು ಕೊರತೆ ಇಲ್ಲ. ಇಷ್ಟು ವರ್ಷ ನನ್ನ ಮಗ ಮದುವೆ ಬೇಡ ಅಂತಿದ್ದ, ಇವಾಗ ಒಪ್ಪಿದ್ದೇ ದೊಡ್ಡದು. ಕೊಡೋದು ತಗೊಳ್ಳೋದು ಏನು ಬೇಡ, ನಿಮ್ಮ ಮನೆ ಸ್ಥಿತಿ ನಮ್ಗೆ ಗೊತ್ತಿದೆ. ನೀವು ದೊಡ್ಡ ಮಗಳನ್ನು ಕೊಡಿ ಸಾಕು, ಮದುವೆ ನಾವೇ ಮಾಡ್ಕೋತೀವಿ. ಹಾಗೆ ಉಳಿದ ಹೆಣ್ಣು ಮಕ್ಕಳಿಗೂ ಒಳ್ಳೆ ಮನೆ ನೋಡಿ ಸೇರಿಸೋ ಜವಾಬ್ದಾರಿ ನಮ್ಮದು ಎಂದು ರಮೇಶ್ ಹೇಳಿದಾಗ ನಿಟ್ಟುಸಿರು ಬಿಟ್ಟರು ಆ ಮನೆಯವರೆಲ್ಲ. ತುಂಬ ಖುಷಿಯಾಯಿತು ನಿಮ್ಮ ಸಂಬಂಧ ಒಪ್ಪಿಗೆ ಆಗಿದ್ದು ಎಂದು ಕೈ ಮುಗಿದು ನಿಶ್ಚಿತಾರ್ಥ ಎಂದು ರಾಗ ತೆಗೆದಾಗ ತಲೆ ಆಡಿಸಿದ ವಿಷ್ಣು, ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ, ಡೈರೆಕ್ಟ್ ಮದುವೆ ಇರಲಿ. ಇನ್ನೂ 15 ದಿನದಲ್ಲಿ ಮದುವೆ ಮಾಡಿ, ನಾನು ಎಲ್ಲ ಇವೆಂಟ್ ಅವ್ರಿಗೆ ಕೊಡ್ತೀನಿ, ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ ಎಂದು ಕೈಯಲ್ಲಿದ್ದ ಆರತಿ ತೊಡಿಸಿದ್ದ ಉಂಗುರ ನೋಡಿ, ಒಳ್ಳೆಯದಾಗ್ಲಪ್ಪ, ತಾಂಬೂಲ ಬದಲಿಸಿಕೊಳ್ಳಿ ಎಂದಾಗ ದೊಡ್ಡವರು ಮುಂದೆ ನಿಂತು ತಟ್ಟೆಗೆಲ್ಲ ಬದಲಿಸಿಕೊಂಡ್ರು. ವಿಷ್ಣು ಪ್ರಿಯಾ ಮದುವೆ ಗೊತ್ತಾಗಿ ಹೋಗಿತ್ತು. ಮತ್ತೆ ಸಿಗುವ. ಏನನ್ಸುತ್ತೆ, ವಿಷ್ಣು ಪ್ರಿಯಾ ಆರತಿ ಶ್ರೀ ಮದುವೆ ಆಗ್ತಾರಾ? ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಯೋಚನೆ ಮಾಡ್ತಾ ಇರಿ, ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮ್ಮ ಪ್ರೀತಿಗೆ ಸಹಕಾರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು.